ಬೀದರ್ನಲ್ಲಿ ಶಾಲಾ ಕಟ್ಟಡದಿಂದ ಬಿದ್ದು ಬಾಲಕ ಸಾವನ್ನಪ್ಪಿದ್ದು. ಬೀದರ್ನ LIC ಕಾಲನಿಯಲ್ಲಿರುವ ಜನಸೇವಾ ಖಾಸಗಿ ಶಾಲೆಯಲ್ಲಿ ಈ ದುರ್ಘಟನೆ ನಡೆದಿದೆ. ಬೀದರ್ನ ಶಾಂತಿನಗರದ ನಿವಾಸಿ ಸಮೀರ್ ಮೃತ ಬಾಲಕನಾಗಿದ್ದಾನೆ. ಜನಸೇವಾ ಶಾಲೆಯ 4ನೇ ಅಂತಸ್ತಿನಿಂದ ಬಿದ್ದು ಬಾಲಕ ಸಾವನ್ನಪ್ಪಿದ್ದಾರೆ. ಜನಸೇವಾ ಶಾಲೆಯಲ್ಲಿ SSLC ವ್ಯಾಸಂಗ ಮಾಡುತ್ತಿದ್ದ ಬಾಲಕ ಶಾಲಾ ಸಿಬ್ಬಂದಿಗಳ ಕಿರುಕುಳದಿಂದ ಸಾವನ್ನಪ್ಪಿದ್ದಾನೆಂದು ಮೃತನ ಕುಟುಂಬಸ್ಥರು ಆರೋಪವನ್ನು ಮಾಡಿದ್ದಾರೆ. ಪ್ರತಿನಿತ್ಯ ಮೃತ ಬಾಲಕನಿಗೆ ಕಿರುಕುಳ ನೀಡುತ್ತಿದ್ದಾರಂತೆ. ಶಾಲಾ ಸಿಬ್ಬಂದಿ ನಮಗೆ ಮಾಹಿತಿ ನೀಡದೆ, ನಮ್ಮ ಅನುಮತಿ ಕೇಳದೆ ಪೋಸ್ಟ್ಮಾರ್ಟಮ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಶಾಲೆಯಲ್ಲಿ ಕಿರುಕುಳ ನೀಡುತ್ತಿರುವ ಬಗ್ಗೆ ಪೋಷಕರಿಗೆ ಮೃತ ಬಾಲಕ ತಿಳಿಸಿದಂತೆ. ಎಂದಿನಂತೆ ಇವತ್ತು ಬೆಳಗ್ಗೆ ಶಾಲೆಗೆ ಹೋಗಿದ್ದ ಮೃತ ಸಮೀರ್ ಬಿಮ್ಸ್ ಆಸ್ಪತ್ರೆಗೆ ಶವಾಗಾರದ ಮುಂದೆ ಮೃತ ಬಾಲಕನ ಕುಟುಂಬಸ್ಥರ ಅಕ್ರಮದನ ವ್ಯಕ್ತವಾಗಿದೆ. ಜನಸೇವಾ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕುಟುಂಬಸ್ಥರ ಒತ್ತಾಯ ಮಾಡಲಾಗಿದೆ. ನ್ಯೂಟೌನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ಕಾಲನಿಯ ಆನಂದನಗರ್ನ ಬಡಾವಣೆಯಲ್ಲಿರ್ತಕ್ಕಂಥ ಜನಸೇವಾ ಸ್ಕೂಲ್ನಲ್ಲಿ ನಮ್ಮ 4th ಎಂಪ್ಲಾಯೀಸ್ ಕಾಲನಿ ನಮ್ಮ ಮದರ್ ಪಟೇಲ್ ಅವ್ರ ಸಿಸ್ಟರ್ ಮಗ 10ನೇ ತರಬೇತಿ ಕ್ಲಾಸಿಗೆ ಹೋಗ್ತಾನೆ ದಿನನಿತ್ಯವಾಗಿ. ಆ ಹುಡುಗ ಸ್ಕೂಲಿಗೆ ಬಂದು 7 ಗಂಟೆ ಸ್ಕೂಲಿಗೆ ಬಂದು ಮೇಲ್ಗಡೆ ಹೋಗಿ ಬಿದ್ದು ಸತ್ತನ ಅಂತಕ್ಕಂಥ ದೂರನ್ನು ಇವ್ರ ತಾಯಿಗೆ ಕೊಟ್ಟಿರೋಂಥ ಮುಂಜಾನೆ ನಮ್ಗೆ ಈಗಾಗಲೇ ಗೊತ್ತಾಯಿತು. ಈ ವಿಚಾರ ನಾವು ಕೇಳಿದಾಗ ಇವ್ರ ಕುಟುಂಬದ ಒಂದು ಸಮಸ್ಯೆ ನೋಡಿ, ಪ್ರತಿಯೊಂದು ಏನಲ್ಲಿ ಎಜುಕೇಷನ್ ಮಾಡ್ತಕ್ಕಂಥ ಪೇರೆಂಟ್ಸ್ ಇದ್ದಾರೆ. ಎವ್ರಿ ಡೇ ಒಂದೊಂದು ಕಂಪ್ಲೇಂಟ್ಸ್ ಇರ್ತದೆ. ಯಾರೋ ಭಾಗ್ಯ ಮೇಡಮ್ ಅಂತ, ಇದು ಈ ರೇವಣ ಸಿದ್ದಪ್ಪ ಜಲದೇವರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಸಂಸ್ಥೆ, ಅವ್ರದ್ದು ಒಂದು ನಿಷ್ಕಾಳಜಿ ಮತ್ತು ಭಾಗ್ಯ ಮೇಡಮ್ ಅವ್ರದ್ದು ಟಾರ್ಚರ್, ಇವು ಎರಡರಿಂದ ಇವತ್ತು ಈ ಕೂಸು ಆಗ್ತದ. ಇವತ್ತು ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಗೌರ್ಮೆಂಟ್ ಹಾಸ್ಪಿಟಲ್ ತಂದಿದ್ದಾರೆ ಅವ್ರಿಗೆ. ಗೌರ್ಮೆಂಟ್ ಹಾಸ್ಪಿಟಲ್ ತಂದು ಆ ತಾಯಿಗೆ ಇಲ್ಲ ಮೆಸೇಜು ಡೆತ್ ಆಗ್ಯಾನಂತ, ಅವ್ರ ಅಣ್ಣತಮ್ಮರಿಗಿಲ್ಲ ಮೆಸೇಜು ಡೆತ್ ಆಗ್ಯಾನಿಲ್ಲ. ಸೀದಾ ಪೋಸ್ಟ್ಮಾರ್ಟಮ್ ರೂಮಿಗೆ ತಂದು ಲಾಕ್ ಹಾಕ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ತಾಯಿ ತಂದಿಗೆ ಇನ್ಫಾರ್ಮೇಷನ್ ಮಾಡಬಾರ್ದು, ಅದನ್ನು ಕೂಡ ಸೌಜನ್ಯತೆ ಇಲ್ಲ. ಇವತ್ತು ಹುಡುಗ 16-17 ವಯಸ್ಸಿದೆ. ಆ ತಾಯಿ ಇವತ್ತು ಇಲ್ಲಿ ತನಕ ಹುಡುಗನ ಮಾರಿ ನೋಡಿಲ್ಲ. ಸತ್ತನ ಜಿಂದಾನ ಅಂತ ತಾಯಿ ಇವತ್ತಿಗೂ ಕೂಡ ಇಲ್ಲ. ಇವ್ರು ಮಾಮದೇರ್ ಅದಾರ, ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಯಾವ ಸಂಸ್ಥೆ ಮೇಲೆ ಕಟ್ಟುನಿಟ್ಟಾದಂಥ ಕ್ರಮ ಆಗಬೇಕು. ಆಡಳಿತಾಧಿಕಾರಿ ಏನಾದ್ರು ಭಾಗ್ಯ ಅದಾರ, ಅವ್ರ ಮೇಲೆ ಕ್ರಮ ಆಗಬೇಕು. ಮತ್ತು ರೇವಣ ಸಿದ್ದಪ್ಪ ಜಲಾದೇವ್ರ ಮೇಲೆ ಏನು ನಿಷ್ಕಾಳಜಿಲಿಂದ ಇಂಥ ಒಂದು ಬೇಜವಾಬ್ದಾರಿ ಅಧಿಕಾರಿಯನ್ನು ನೇಮಕ ಮಾಡಿದಾರಲ್ಲ, ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳ್ತೀವಿ. ಯಾಕಂದ್ರೆ ಇದು ನಮ್ಮ ಓಣೆ ಸಮಸ್ಯೆ ಅದ, ನಮ್ಮ ಪ್ರತಾಪ್ ನಗರ್ ಓಣೆ ಸಮಸ್ಯೆ. ಪ್ರತಿಯೊಂದು ಪೇರೆಂಟ್ಸ್ ಹೋಗಿ ತಾವು ಮಾಧ್ಯಮದವರು ಕೂಡ ಹೋಗಿ ಕೇಳ್ರಿ. ಆ ಮಕ್ಕಳಿಗೆ ಹೆಂಡಿ ತೆಗೆಯೋದು, ಆ ದನಗಳಿಗೆ ಮೈ ತೋರಿಸೋದು, ಸಾರಿಸೋದು ಇಲ್ಲ, ಒಂದು ಪ್ರತಿಯೊಂದು ಒಂದೊಂದು ಕಾಯಿನ್ ಕೊಡ್ಬೇಕಂತವ್ರಿಗೆ, 1 ರೂಪಾಯಿ 5 ರೂಪಾಯಿ ಕಾಯಿನ್ ಕೊಡ್ಬೇಕಂತ. ನೀವು ಶಿಕ್ಷಣ ನಡೆಸ್ಲತ್ತೀರಿ, ಕಮರ್ಷಿಯಲ್ ಬಿಸ್ನೆಸ್ ನಡೆಸ್ಲತ್ತೀರಿ ಅಂತ ಗೊತ್ತಾಗ್ತಿಲ್ಲ. ನೀವು ಗೋಶಾಲಾ ಮಾಡ್ತಾ ಇದ್ದೀರಿ, ಗೋಶಾಲಕ್ಕೆ ಯಾಕೆ ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ದೀರಿ? ಅದಕ್ಕೊಂದು ನೇಮಕ ಮಾಡಬೇಕಲ್ಲ ಸಿಬ್ಬಂದಿಗಳಿಗೆ. ಮಕ್ಕಳಿಗೆ ಅದು ಹೆಂಡಿ ತೆಗೆಸ್ದ, ಅದ್ರ ಹೇಲ್ ತೆಗೆಸ್ದ, ಮೈ ತೊಳೆದ, ಅದ್ರ ಅನೇಕ ರೀತಿಯಿಂದ ಚಟುವಟಿಕೆಗಳು ಮಾಡ್ತಾರೆ ಅವರು ಮೇಡಮ್, ಭಾಗ್ಯ ಮೇಡಮ್ ಅಂತ. ಆ ಮೇಡಮ್ಗೆ ಹೋಗಿ ಪೇರೆಂಟ್ಸ್ ಅದಕ್ಕೆ ಕೇಳಿದ್ರೆ, ನಿಮ್ಮ ಮಕ್ಕಳಿಗೆ ವೈರಿಲ್ಲ, ನಾ ದತ್ತು ತೊಗೊಲತ್ತೀನಿ ಮಕ್ಕಳಿಗೆ ಇಲ್ಲೆಲ್ಲ ಅಂದ್ರೆ ಟಾರ್ಚರ್ ಮಾಡಿ ತೊಗೋತಿ, ನೀ ಹಡ್ದಿದ್ದಿ ನಮ್ಮ ತಾಯಿ. ಅವ್ರ ದುಃಖ ನಿಮಗೆ ಗೊತ್ತದೇನು? ಅವ್ರ ಪಾಲನ್ ಪೋಷಣೆ ಯಾವ ರೀತಿ ಮಾಡ್ತದ್ರೆ, ಯಾವ ರೀತಿ ದುಡಿಮೆ ಮಾಡ್ತಿದ್ದಾರೆ. ನಿಮ್ಮ ಸ್ಕೂಲಿಗೆ ಫೀಸ್ ಸ್ಕೂಲಲ್ಲಿ ಇಲ್ಲ ಅಂದ್ರೆ ಯಾರ ಕೇಳಕ್ಕೆ ಹೋದ್ರೆ ನೀವೇನು ದಾರಿ ಕರೀದಿರಿ ಏನಪ್ಪ? ಒಳಗೆ ಎಂಟ್ರಿ ಆಗ್ಬೇಕು ಸರ್. ಯಾವ ಸ್ಕೂಲ್? ಮಾರ್ನಿಂಗ್ ಜನಸೇವಾ ಸ್ಕೂಲು. ಯಾವ 4th ಎಂಪ್ಲಾಯ್ ಆನಂದನಗರ್ ಕಾಲೋನಿ, ಆನಂದನಗರ್. ಮಾರ್ನಿಂಗ್ ಎಂಟರ್ ಆಗ್ಯಾನ ಸ್ಕೂಲ್ದಾಗ. ಎಂಟರ್ ಐತಿಕಿ ಈಗ ಡೆತ್ ಆಗ್ಯದ. ಎಲ್ಲಿ ಡೆತ್ ಆಗ್ಯದ ನಮ್ಗೆ ಏನು ಭೀ ಹೇಳಿಲ್ಲ, ಇಷ್ಟು ಆಗ್ಯದ ಹೇಳಿಲ್ಲ. ಯಾವ ಹಾಸ್ಪಿಟಲ್ಗೆ ಹೋಯ್ತಾರೆ ಖಾಲಿ ನೀವು ಬರ್ರಿ ತುರಂತ. ಏನಾಗ್ಯದ ಅಂದ್ರೆ ನಮ್ಗೆ ಕಾರಣ ಹೇಳೋಗ್ಯಾರ. ಇಲ್ಲಿ ಬಂದಿನಾಗ ಡೈರೆಕ್ಟ್ ಮಾರಿ ತೋರ್ಸಂದ್ರೆ ಇದು ಆಪರೇಷನ್ ಮಾಡಕ್ಕೆ ಇದು ಪೋಸ್ಟ್ಮಾರ್ಟಮ್ ಒಳಗಾರ. ನಮ್ಗೆ ವಿತೌಟ್ ಪರ್ಮಿಷನ್ಲಿಂದ ಹೋಗ್ಯಾರ. ಟಾರ್ಚರ್ ಭಾಗ್ಯ ಮೇಡಮ್. ಅನಾಹುತ ಹೆಂಗಾಗಿದ್ದು? ಅನಾಹುತ ಬಿಲ್ಡಿಂಗ್ ಮ್ಯಾಗಿಂದ 4ನೇ ಮಂದಿರ ಮ್ಯಾಗಿಂದ ತೆಳಗ್ ಚಿಡ್ದನಂತ್ರಿ. ಅವ್ರು ಹೇಳ್ತಾರ, ರೀಸನ್ ನಮಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು ಇದು ಕಾರಣ. ಮತ್ತು ವಿತೌಟ್ ಪರ್ಮಿಷನ್ ನಮ್ಗೆ ಪೋಸ್ಟ್ ಮಾರ್ಟಮ್ದಲ್ಲಿ ಅವ್ರು ಹೋಯ್ದಾರ. ನಮ್ಗೆ ಹೇಳಿಲ್ವಿ, ಅವ್ರ ತಾಯರಿಗೆ ಗೊತ್ತಿಲ್ಲ. ವಿತೌಟ್ ಪರ್ಮಿಷನ್ ಹೋಗ್ಯಾರ. ಅವ್ರು ಟಾರ್ಚರ್ ಸರಿ ಹೋಗ್ಯಾನ. ಸಮೀರಮ್ಮ ಹುಡುಗ ಜನಸೇವಾ ಸ್ಕೂಲ್ 10th ಕ್ಲಾಸ್ ರೀ. ಭಾಗ್ಯ ರಾಹುಲ್ ಎರಡು ಇಬ್ಬರದೇ ಟಾರ್ಚರ್, ಫುಲ್ ಟಾರ್ಚರ್. ಹುಡುಗನ ಹೆಸರು ಸಮೀರ್. ತಂದೆ ತೀರ್ಕೊಂಡಾರೆ. ತಂದೆ ಇಲ್ಲ, ತಾಯಿ ಒಬ್ಬರೇ ರೀ. ಒಬ್ಬ ಹುಡುಗರೇ. ತಾವು ಅವ್ರ ಮಾಮ